ಅದನ್ನು ಇಲ್ಲಿ ಕೊಡು. ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಧರ್ಮ ಪಾಜಿಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮವೇ ಜಯವೋ ಧರ್ಮವೇ ಲಯವೋ ಧರ್ಮವೇ ಜಯವೋ ಧರ್ಮವೇ ಲಯವೋ ಧರ್ಮವನರಿತು ನೀ ನೆಲೆ ಕಂಡ್ಯ ಮನುಜ ಧರ್ಮವನರಿತು ನೀ ನೆಲೆ ಕಂಡ್ಯ ಮನುಜ ಧರ್ಮ ತಾಂಡವ ಕರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ತಾಂಡವ ಧರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ಆಹಾ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ತಲೆ ಎತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ನನ್ನ ಮಾಯಾಶಕ್ತಿಯಿಂದ ಒಂದು ಸಾರಿ ಭೂಮಿಯನ್ನು ಮುಟ್ಟಿ ತಾನಾಗಿ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಯೋಗ ಮಾಯೆಯೇ ಜಾಗೃತಳಾಗು. ಗುರುಕುಲ ಸಾರ್ವಭೌಮನಾದ ನೀನು ನನಗೆ ಪಾದಗಳು ಮುಟ್ಟಿ ನಮಸ್ಕರಿಸಬಹುದೇ? ನಾನು ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ದುರ್ಯೋಧನ. ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರಿಗೂ ಪರಿಶೀಲಿಸಿದ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ನನ್ನ ಮಾತೃಭೂಮಿಗೆ ಮಾತ್ರ, ನಿನಗಲ್ಲ. ಬಂದದ್ದಾಯಿತು, ಕುಳಿತುಕೋ. ಓ ಮಂತ್ರಣವಿಲ್ಲದೆ ಆಗಮಿಸಿರುವ ಮಾಧವ, ಸದಾ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಈ ಕುರುಚಕ್ರೇಶ್ವರನ ರಾಜಸ್ಥಾನದಲ್ಲಿ ನಡೆಯುವ ರಾಜ ನರ್ತನವನ್ನು ನೋಡಿ ಆನಂದ ಪಡು ಸೋದರ. ಯಾರಲ್ಲಿ ರಾಜ ನರ್ತನ ನಡೆಯಲಿ?
ನಿಲ್ಲಿಸಿ ಏನಿಯ ಸಮಧ್ಯ ಪ್ರಲಾಪ.
ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಯಿತು. ಜಾಡುತನದಿಂದ ಅನೇಕ ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದ್ದೂ ಆಯಿತು. ಮೋಸದಿಂದ ಅನೇಕರನ್ನು ಕೊಳ್ಳಿಸಿದ್ದೂ ಆಯಿತು. ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಿದ್ದೂ ಆಯಿತು. ಈಗದೂ ಸಾಲದೆ ಆ ಪಾಂಡವರಿಗೆ ದೂತನಾಗಿ ಬರಬಹುದೇ? ನೀನು ನೆಟ್ಟಗೆ ನನ್ನರ ಮನೆಗೆ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನೇ ಮಾಡಿಕೊಂಡಿದ್ದೆನು. ನಿನಗೆ ನನ್ನರ ಮನೆಗೆ ಬರಲು ಇಷ್ಟವಿಲ್ಲದಿದ್ದರೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿಲ್ಲವೇ? ಅವರ ಮನೆಗಾದರೂ ಹೋಗಬಾರದಿತ್ತೆ? ಎಷ್ಟೇ ಆಗಲಿ ಗೊಲ್ಲರಿಂದ ಪೋಷಿತ ಆದ ನಿನಗೆ ಆ ಗೊಲ್ಲ ಬುದ್ಧಿಯಲ್ಲಿಗೆ ತಾನೇ ಹೋದೀತು. ಸರಿ, ನೀನು ಬಂದ ವಿಚಾರವೇನು ಹೇಳು. ಸುಯೋಧನ, ನೀನು ಏನು ಬೇಕಾದರೂ ಹೇಳಿಕೋ, ನನಗೇನು ಬಾಧಕವಿಲ್ಲ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಆಗಬಹುದು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಯಾವ ವಿಚಾರವಿದ್ದರೂ ಹೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಕಾರ್ಯ ರಾಜ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮಗಳ ಮುಂದಿರುವ ವಿಚಾರವನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತಾವು ತೀರ್ಪು ನೀಡಬೇಕಾಗಿದೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರತ್ವವನ್ನು ಮರೆಯಲು ಪಾಂಡವಂದರರು ಸಿದ್ಧರಾಗಿದ್ದರೆ ವಿಷಭೋಜನ, ಲಾಕ್ಷ ಗೃಹ ದಹನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಛೇ ಛೇ ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಹಾಗೇನಾದರೂ ನೀವು ಮಾಡದೇ ಇದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣಭೂತರಾಗಿರುವಿರಿ. ಅವರು ಕಳುಹಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೀರಿ. ಮುಂದಿನ ವಿಚಾರಗಳು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ರಾಜ್ಯ ಕಾರ್ಯವನ್ನು ನೀನು ಕೇಳಿದೆಯಲ್ಲವೇ, ಅದರಂತೆ ನಡೆದುಕೊಳ್ಳುವೆ ಎಂದು ನಾನು ನಂಬಿರುತ್ತೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮ ಲೇಖೆ ಅಭಿಮತ. ಈ ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಈ ದರೇನಾಳು, ಇದೇ ನನ್ನ ಅಭಿಮತ.
ಹಿತವನು ಸುಯೋಧನ ಲಾಲಿಸು ಎನ್ನಯ ಹಿತವನು ಸುಯೋಧನ ಲಾಲಿಸು ಎನ್ನಯ ಹಿತವನು ಸುಯೋಧನ ಲಾಲಿಸು ಎನ್ನಯ ಹಿತವನು. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮರ ಆದೇಶವು ಮತ್ತು ನನ್ನ ಉದ್ದೇಶವು ಒಂದೇ ಆಗಿರುವುದು. ಬಂಧು ಬಾಂಧವರ ರಕ್ತದಿಂದ ಭರತ ಭೂಮಿಯನ್ನು ಅಲಾಯಕವಾಗಿ ಮಾಡಬೇಡ, ದುರ್ಬಾಧೆ ಕಿವಿ ಕೊಡಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ನೀವು ಮತ್ತು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವೈರತ್ವ ಏಕೆ? ನ್ಯಾಯವಾಗಿ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅನ್ಯೋನ್ಯ ಮೈತ್ರಿಯಿಂದ ಈ ಧರೆಯನ್ನಾಳು. ಇದು ನನ್ನ ಅಭಿಪ್ರಾಯ. ಯಾರದು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹಾಶಯರು, ನೀತಿ ಪಾಠ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ನನ್ನ ರೋದನವು ಅರಣ್ಯ ರೋದನವೇ ಇರುವುದು. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಈಗ ನಾನು ಸುಮ್ಮನಿದ್ದರೆ ದೋಷವು ಸಮೀಪಿಸುವುದು. ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಂತರ ಹಿರಿಯರ ಕರ್ತವ್ಯ. ಆದ್ದರಿಂದ ಒಂದು ಮಾತನ್ನು ಹೇಳುವನು ಕೇಳು. ಅನುಜರ ಮೇಲೆ ಕರುಣೆಯ ತೋರುನಿ, ಅನುಜರ ಮೇಲೆ ಕರುಣೆಯ ತೋರುನಿ, ಕುರುಹದ ರಾಜವ ಪಾಂಡು ಕುವರ ಕೊಡುಹದ ರಾಜವ ಪಾಂಡು ಕುವರರಿಗೆ ಕೆಡುಕಿನಿ ಕೆಡಬೇಡ, ನುಡುಕಿನಿ ಕೆಡಬೇಡ, ನುಡುಕಿನಿ ಕೆಡಬೇಡ ದುರ್ಯೋಧನ. ದುರ್ಯೋಧನ, ನೀನು ರಾಜ್ಯ ಮತದಿಂದ ಗರ್ವಿತನಾಗಿರುವೆ, ಯೌವನ ಮತದಿಂದ ನಿನ್ನ ಕಿವಿಗಳು ಮುಚ್ಚಿಬೇಕು. ಈಗ ನಾನು ಹೇಳುವ ಮಾತುಗಳು ನಿನಗೆ ಹಿಡಿಸುವುದಿಲ್ಲ. ಪೂಜ್ಯರಾದ ಭೀಷ್ಮರು, ರುದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇಷ್ಟಾದರೂ ಭೂಮಿಯನ್ನು ಆ ಸತ್ಯಸಂತರಾದ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿ ಪಾಂಡವನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ಅಥವಾ ಇಲ್ಲಿರುವ ಹಿರಿಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವವು. ಪಾಪ, ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ನಿಮ್ಮ ಒಡಂಬಡುವ ಮರುಳು ಮಾತುಗಳಿಗೆ ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿದೆ. ಆದರೆ ನಿಮ್ಮ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ ದುರಾಂಕಾರದ